ಅಶ್ವಿನಿ ಮೇಡಮ್ ಅವರು ಒಂದು ಟಾಸ್ಕ್ ನಾಮಿನೇಷನ್ ವಿಚಾರವಾಗಿ ಹೇಳ್ತಾರೆ ರಾಶಿಕಾ ಅವರಿಗೆ. ಒಂದು ಸೂರಜ್ ಬಂದಾಗ ಒಂದು ಟ್ರ್ಯಾಕು, ರಘುವರ ಮೇಲೆ ತೊಡೆ ಮೇಲೆ ಕುತ್ಕೊಂಡು ಮಲಿಕೊಂಡಾಗ ಅಥವಾ ಹೊರಿಕೊಂಡಾಗ ಇನ್ನೊಂದು ಟ್ರ್ಯಾಕ್ ನಡೆಸುವಂತ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು. ನಿಜವಾಗ್ಲೂ ರಾಶಿಕಾ ಅವರು ಟ್ರ್ಯಾಕ್ ಮೇಲೆ ಟ್ರ್ಯಾಕ್, ಯಾಕಂದ್ರೆ ಈ ಹಿಂದೆನೂ ಕೂಡ ಧ್ರುವಂತ್ ಅವ್ರ ಜೊತೆ ಒಂದು ಸ್ವಲ್ಪ ದಿನ ಕ್ಲೋಸ್ ಆಗಿದ್ರು ಅಂತ ಹೇಳ್ಬಿಟ್ಟು ಟಾಕ್ ನಡೀತಿತ್ತು. ಸೊ ನಿಜವಾಗ್ಲೂ ರಾಶಿಕಾ ಅವರು ಒಬ್ಬರ ಮೇಲೆ ಡಿಪೆಂಡ್ ಆಗಿದಾರ? ಲವ್ ಟ್ರ್ಯಾಕ್ ಇಲ್ಲ ಅಂತಂದ್ರೆ ರಾಶಿಕಾ ಅವರು ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗೋದಕ್ಕೆ ಆಗಲ್ವಾ? ಲವ್ ಟ್ರ್ಯಾಕ್ ಇಲ್ಲ ಅಂದ್ರೆ ಸರ್ವೈವೇ ಆಗ್ತಿರ್ಲಿಲ್ಲ ಅಂತ ಹೇಳಲ್ಲ, ಬಟ್ ಅದು ಅವಳಿಗೆ ಎಷ್ಟು ದಿನ ಬರಕ್ಕೆ ಅದು ಒಂದ್ ಸ್ವಲ್ಪ ಹೆಲ್ಪ್ ಆಗಿರ್ಬೋದು. ಯಾಕಂದ್ರೆ ಅದು ಅವಳಿಗೆ ಎಲ್ಲೂ ಬೇರೆ ಕಡೆ ಅಷ್ಟು ಎಫರ್ಟ್ಸ್ ಹಾಕ್ಲಿಲ್ಲ. ಬಿಕಾಸ್ ಟಾಸ್ಕ್ ಅಲ್ಲಿ ಅವಳು ಚೆನ್ನಾಗಿ, ಅವಳ ಸ್ಟ್ರೆಂತ್ ಏನಿತ್ತು ಚೆನ್ನಾಗಿತ್ತು, ಅವಳು ಹೈಟ್ ಆಗಿರ್ಬೋದು, ಅವಳ ಶಕ್ತಿ ಸ್ಟ್ರೆಂತ್ ಅಂತ ಬಂದಾಗ ಅವಳು ಚೆನ್ನಾಗಿತ್ತು. ಅದನ್ನ ಯೂಸ್ ಮಾಡಿಕೊಂಡು ಅವಳು ಕ್ಯಾಪ್ಟನ್ ಆದಾಗ್ಲೂ ಕೂಡ ಅದನ್ನ ಉಸ್ತುವಾರಿ ಅಂತ ಏನ್ ಬಂತು ಅದನ್ನ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋಬಹುದಿತ್ತು. ಇವಾಗ ಟಾಸ್ಕ್ ಆಡ್ದಿರೋದಕ್ಕೆ ನಮ್ಗೆ ಎಷ್ಟೊಂದು ಅಧಿಕಾರ ಸಿಕ್ತಿರ್ಲಿಲ್ಲ, ಅವಳಿಗೆ ಆ ಏರಿಯಾಸ್ ಜಾಸ್ತಿ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಮಾಡ್ಕೊಂಡ್ಬಿಟ್ಲು, ಇಲ್ಲಾಂದ್ರೆ ಅವ್ಳ ಜರ್ನಿ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಐ ವಾಂಟ್ ಅಗ್ರಿ, ರಘು ಸರ್ ಮೇಲೊಂದು ಸ್ಟೇಟ್ಮೆಂಟ್ ಮಾಡಿದ್ದು ಅದು ಐ ಡೋಂಟ್ ಅಗ್ರಿ. ಯಾಕಂದ್ರೆ ಆ ಕೋಪದಲ್ಲಿ ಅವರು ಏನೋ ಹೇಳಿದ್ರು, ಬಟ್ ದಟ್ಸ್ ಕಂಪ್ಲೀಟ್ಲಿ ನಾಟ್ ರಾಂಗ್. ಅಶ್ವಿನಿ ಮ್ಯಾಮ್ ಅದು ಹೇಳಬಾರ್ದಿತ್ತು. ಯಾಕಂದ್ರೆ ಅವರು ರಘು ಸರ್ ಜೊತೆ ಎಷ್ಟೊಂದು ವೀಕೆಂಡ್ಸ್ ಡ್ಯಾನ್ಸ್ ಮಾಡಿದ್ದಾರೆ. ಬಿಕಾಸ್ ರಘು ಸರ್ ಆಸ್ ಅ ಪರ್ಸನ್ ಆತರ ಅಲ್ಲ ಅವರು. ಅಂಡ್ ನಮ್ಮನೇಲಿ ಯಾರು ಆತರ ಇರ್ಲಿಲ್ಲ, ಆತರ ವೈಬು ಕೊಡ್ಲಿಲ್ಲ ಯಾವ್ದೇ ಹುಡುಗರಾಗಿರ್ಬೋದು. ಸೊ ಅವ್ರು ಆತರ ಓಪನ್ ಸ್ಟೇಟ್ಮೆಂಟ್ ಮಾಡಿದಾಗ ಇವ್ರು ಎಷ್ಟೊಂದು ವೀಕೆಂಡ್ಸ್ ಅಲ್ಲಿ ರಘು ಸರ್ ಜೊತೆನೆ ಡ್ಯಾನ್ಸ್ ಮಾಡಿದ್ದಾರೆ, ಹಂಗಾರೆ ಅವ್ರು ಮಾಡಿದ್ದೇನಕ್ಕೆ ಅನ್ನೋದು ಒಂದು ಆತರನೂ ಹೇಳ್ಬೋದಲ್ವಾ. ಕೋಪದಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಮಾತಾಡಲ್ಲ ಅಶ್ವಿನಿ ಮ್ಯಾಮ್. ಅಗ್ರೆಷನ್ ಆಗದ್ ಬೇರೆ, ಅದನ್ನ ಪರ್ಸನಲ್ ಆಗಿ ಮಾತಾಡೋದ್ ಬೇರೆ. ಯಾಕಂದ್ರೆ ಅವರು ಹೆಣ್ಮಕ್ಳಿಗೋಸ್ಕರ ಏಕವಚನ ಉಪಯೋಗಿಸಬಾರ್ದು ಅಂತ ಹೇಳೋರು ಈ ತರ ಇಷ್ಟು ರಾಶಿಕದ ಮೇಲೆ ಹೇಳಿದ್ದು ಒಂಥರ ಅವ್ರ ವ್ಯಕ್ತಿತ್ವ ಏನು, ವ್ಯಕ್ತಿತ್ವದ ಆಟನೇ ಅಲ್ವಾ, ಅವ್ರ ವ್ಯಕ್ತಿತ್ವ ಏನು ಅನ್ನೋದೊಂಥರ ಅನ್ಸ್ಬಿಡ್ತು ನಂಗೆ. ಎಸ್, ಧ್ರುವಂತ್ ಹಾಗೇನೆ ರಕ್ಷಿತಾ ಅವರ ಜುಗಲ್ಬಂದಿ ಬಗ್ಗೆ ಹೇಳಿ ಮೇಡಮ್, ಯಾಕಂತಂದ್ರೆ ಇಬ್ರು ಮಾತಲ್ಲಿ ನಿಲ್ಸೋದೇ ಇಲ್ಲ. ಅದು ಸೀಕ್ರೆಟ್ ರೂಮ್ ಆದ್ಮೇಲೆ ಅಲ್ಲಿ ಏನಾಯ್ತು ನಂಗೆ ನೋಡಿಲ್ಲ ಇನ್ನು, ಬಟ್ ಸೀಕ್ರೆಟ್ ರೂಮ್ ಆದ್ಮೇಲೆ ಧ್ರುವಂತ್ ಒಂಥರ ಬೇಕು ಬೇಕು ಅಂತ ಮಾಡ್ಬಿಟ್ರು ಅಂತ ಅನ್ಸ್ತು. ಅಲ್ಲಿವರೆಗೂ ಒಂಥರ ಜೆನ್ಯೂನ್ ಆಗಿ ಆಗ್ತಿತ್ತೇನೋ, ಓಕೆ ಏನೋ ಜಗಳ ಮಾಡ್ತಿದ್ದಾರೆ, ಇದಕ್ಕೋಸ್ಕರ ಜಗಳ ಮಾಡ್ತಿದ್ದಾರೆ ಅಂತ. ಬಟ್ ಅಲ್ಲಿಂದ ಬಂದ್ಮೇಲೆ ಓಕೆ ಇದು ಮಾಡಿದ್ರೆ ನಾನು ಇನ್ನೂ ಸರ್ವೈವ್ ಆಗ್ಬೋದು, ಇದು ಮಾಡಿದ್ರೆ ಮಾಡ್ಬೋದು ಅನ್ನೋ ಥರ ಮಾಡ್ಬಿಟ್ರೆ ಯಾಕೆ ಹಂಗೆ ಮಾಡಿದ್ರು, ಅದೊಂಥರ ತುಂಬಾ ಅನ್ಸ್ಬಿಡ್ತು. ಅವಳು ಏನೋ ಒಂದು ಗೊಂಬೆ ಇಟ್ಟಿದೆ ಅದಕ್ಕೆ ಹೋಗ್ಬಿಟ್ಟು ಏನೋ ಮಾಡೋದು, ಆಮೇಲೆ ಸುಮ್ಮನೆ ತಿಂದಿದ್ ಪ್ಲೇಟ್ಸ್ ಎಲ್ಲ ಅವಳು ಬೆಡ್ ಹತ್ರ ಇಟ್ಬಿಡೋದು. ಅಂದ್ರೆ ಬೇರೆಯವ್ರ ಪ್ಲೇಟ್ಸೇ ಬಟ್ ಅವಳ ಬೆಡ್ ಹತ್ರ ಇಡೋದು, ಈ ಥರದ್ದೆಲ್ಲ ಮಾಡಿದಾಗ ಬಟ್ ವಾಂಟೆಡ್ಲಿ ಅದು ಜಗಳ ಮಾಡೋಣ, ಅದು ಫುಟೇಜ್ ಆಗತ್ತೆ ಅನ್ನೋ ಥರ ಮಾಡಿದ್ರು ಅಂತ ಫೀಲ್ ಆಯ್ತು. ಓಕೆ, ಈ ಗಿಲ್ಲಿ ನಿಜವಾಗ್ಲೂ ಕ್ಯಾಪ್ಟನ್ಸಿ ಅಂತ ಆದಾಗ, ಕ್ಯಾಪ್ಟನ್ ಆದಾಗ ಗಿಲ್ಲಿ ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ಸಿ ನಿಭಾಯಿಸೋದ್ರಲ್ಲಿ ಎಡವಿದ್ರ ಅಂತ, ಕಾವ್ಯ ಅವ್ರನ್ನ ಸೇವ್ ಮಾಡ್ಕೊಂಡು ಬರೋದಕ್ಕೇನೆ ಕ್ಯಾಪ್ಟನ್ ಅನ್ನ ಒಂದು ಅದಕ್ಕಾಗಿ ಮೀಸಲಿರಿಸಿದ್ರ ಅಂತ ಕ್ಯಾಪ್ಟನ್ಸಿನ ನಾನ್ ಗಿಲ್ಲಿ ವೀಕೆಂಡ್ ಅಲ್ಲೂ ಹೇಳುವಾಗ ಅದೇ ಹೇಳಿದೆ, ಒಬ್ಬೊಬ್ರ ಮೇಲೆ ಒಂದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ನಾವು ನೋಡ್ತಾ ಬಂದಿರ್ತೀವಿ ಅವ್ಳ ಜರ್ನಿನ, ಆ ಥರದ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಗಿಲ್ಲಿ ಮೇಲೂ ನಂಗೆ ಹಂಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಚೆನ್ನಾಗಿ ಮಾಡ್ತಾನವನು. ಯಾಕಂದರೆ ಅವ್ನು ಏನೇ ಕಾಮಿಡಿ ಮಾಡಿದ್ರು ಅವನು ಡಿಸಿಷನ್ಸ್ ಕೊಡ್ಬೇಕಾರೆ ಅಥವಾ ಯಾರ್ದೋ ಹೆಸರು ನಾಮಿನೇಟ್ ಮಾಡ್ಬೇಕಾರೆ, ಕಾರಣಗಳು ಕೊಡ್ಬೇಕಾದ್ರೆ ಚೆನ್ನಾಗಿ ಮಾಡ್ತಿದ್ದ. ಸೊ ಆ ಥರ ಅಂದ್ಕೊಂಡು ಚೆನ್ನಾಗಿ ಮಾಡ್ತಾನೆ ಅಂತ ಅಂದ್ಕೊಂಡೆ. ನನಗೆ ಅವನು ಕಾವ್ಯನ ಥರ್ಡ್ ರೌಂಡಲ್ಲೂ ಸೇವ್ ಮಾಡಿದಾಗ ಯಾಕೆ ಮಾಡ್ದ ಅನ್ನೋದು ನಂಗೂ ಫೀಲ್ ಆಯಿತು. ಅದನ್ನ ನಾನು ಅವನಿಗೂ ಕೇಳ್ತೀನಿ, ನಂಗೆ ಅನಿಸಿಲ್ಲ ಅದಕ್ಕೆ ಮಾಡಲಿಲ್ಲ, ಇವ್ರ ಕಾರಣ ಜಾಸ್ತಿ ಸ್ಟ್ರಾಂಗ್ ಅನಿಸ್ತು ಅಂತ. ಬಟ್ ನನ್ನ ಪರ್ಸ್ಪೆಕ್ಟಿವಲ್ಲಿ ಇಲ್ಲ, ಅವ್ರ ಕಾರಣಕ್ಕಿಂತ ಇವ್ರದ್ದೇ ನೀನು ವಾಂಟೆಡ್ಲಿ ಮಾಡಿದೆ, ಕಾವ್ಯನ ಆಪೋಸಿಟ್ ಯಾರು ನಿಲ್ಸಿದ್ರು ನೀನು ನಾಮಿನೇಟ್ ಮಾಡ್ತಿರ್ಲಿಲ್ವೇನೋ ಅಂತ ಅನಿಸ್ತು ಅಂತಲೂ ಹೇಳ್ತೀನಿ ಅವನಿಗೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಬಕೆಟ್ ಇಟ್ಟು ಯಾರ್ದು ನೀರು ಜಾಸ್ತಿ ಇದೆ ಅಂತ ನೋಡುವಾಗಲೂ ಅಷ್ಟೇ, ಅಂದರೆ ಅದು ಕ್ಲಿಯರಾಗಿ ಕಾಣಿಸ್ತಿರುತ್ತೆ ನನ್ನ ಬಕೆಟಲ್ಲಿ ನೀರು ಜಾಸ್ತಿ ಇರುತ್ತೆ ಅಂತ. ಅವಾಗಲೂ ಕೇಳಿದಾಗ ಅವನೇ ಬಂದು ಹೇಳ್ತಾನೆ, ನಾನು ಇದು ಮಾಡ್ಕೋಬೇಡ ಅಂತ. ಅವಾಗ ಕೇಳ್ತೀನಿ, ನೀನು ಏನು ಕಂಟೆಂಟ್ಗೋಸ್ಕರ ಮಾಡಿದ್ಯಾ, ಅಲ್ಲೊಂದು ಕಂಟೆಂಟ್ ಆಗಲಿ ಅಂತ ಮಾಡಿದ್ಯಾ, ಯಾಕೆ ಮಾಡಿದೆ ಅಂತ ಗೊತ್ತಾಗ್ತಿತ್ತಲ್ವ. ಇಲ್ಲ ಅಶ್ವಿನಿ ಮ್ಯಾಮ್ ಉಸ್ತುವಾರಿ ಮಾಡ್ಬೇಕಾದ್ರೆ ಅವ್ರೊಬ್ಬರೇ ಉಸ್ತುವಾರಿ ಥರ ಇಲ್ಲ ಸ್ಪಂದನೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ರು, ನನಗತ್ತು ತಗೊಳಕ್ಕಾಗಲಿಲ್ಲ. ನಾನು ಅವರು ಇಬ್ರು ರಾಜಾರಾಣಿ ಅಂತ ಇದ್ದಿದ್ದು, ಇಬ್ರು ಉಸ್ತುವಾರಿಗೆ ಅಸಿಸ್ಟೆಂಟ್ ಆಗಿರ್ಲಿಲ್ಲ ನಾನು. ಅವ್ರು ನನ್ನ ಹತ್ರ ಡಿಸ್ಕಸ್ ಮಾಡದೆ ಮಾಡಿದ್ರಲ್ಲ ಅಂತ ಹಂಗೆ ಮಾಡಿದೆ ಅಂತ ಹೇಳ್ತಾನೆ ಅವನು. ಎಸ್, ಇನ್ನೊಂದು ಏನಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ತುಂಬಾ ನೆಗೆಟಿವ್ ಅಂತ ಒಂದು ಥಾಟ್ಸ್ ಅನ್ನ ಪೋರ್ಟ್ರೇ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ?
ಪೋರ್ಟ್ರೇ ಮಾಡ್ತಾರೆ, ತುಂಬಾ ನೆಗೆಟಿವ್ ಆಗಿ ಇದು ಮಾಡುವಂಥದ್ದು. ಅಂದ್ರೆ ಬೇರೆಯವ್ರನ್ನ ಪೋರ್ಟ್ರೇ ಮಾಡೋದು ಅಂತ ತಗೊಂಡ್ರೆ ನಂಗೆ ರಕ್ಷಿತಾ ಅಂತ ಅನ್ಸ್ತಾಳೆ. ನಮ್ಮ ಮನೆ ಒಳಗಡೆನೂ ಅದನ್ನ ಹೇಳ್ತೀನಿ ಅವಳಿಗೆ. ಅವಳದೇನೋ ಒಂದು ಪಾಯಿಂಟ್ ಅನ್ನು ಹೈಲೈಟ್ ಮಾಡಕ್ಕೆ ಬೇರೆಯವ್ರನ್ನ ತುಂಬಾ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ಬಿಡ್ತಾಳೆ. ಫಾರ್ ಎಕ್ಸಾಂಪಲ್, ನಾವು ಬಟ್ಟೆ ಜೋಡ್ಸ್ಕೋ ಅಂತ ಏನೋ ಹೇಳ್ತಾ ಇರ್ತೀವಿ, ಅವಳು ಇಮಿಡಿಯೇಟ್ಲಿ ಈ ಕಡೆ ಎಲ್ಲ ನಾನು ಕಾವ್ಯ ರಾಶಿಕ್ ನಮ್ದು ಬ್ಯಾಸ್ಕೆಟ್ಸ್ ಇರುತ್ತೆ, ಇಲ್ಲಿ ಬಂದ್ಬಿಟ್ಟು ಹಂಗಾದ್ರೆ ಈ ಬಟ್ಟೆಗಳು ಗಲೀಜಲ್ಲ, ಈ ಬಟ್ಟೆ ಗಲೀಜಾ ಅಂತ ಹೇಳೋ ತರ ಹೇಳ್ಬಿಡ್ತಾರೆ. ನಾವ್ ಅಲ್ಲಿ ಗಲೀಜ್ ಅನ್ನೋ ಕಾನ್ಸೆಪ್ಟ್ ಆಗ್ಲಿ ಅದು ಇದೇ ಬಂದಿರಲಿಲ್ಲ. ಯಾಕಂದ್ರೆ ಆ ವೀಕೆಂಡ್ ಮನೆಗೆ ಸುಮಾರು ಜನ ಗೆಸ್ಟ್ ಗಳು ಬರ್ತಿರ್ತಾರೆ, ಪ್ರಮೋಷನ್ಸ್ ಅದು ಇದು ಅಂತ. ಅವ್ರೆಲ್ಲರೂ ಬಂದಾಗ ಇದೇ ರೂಮ್ ಹಿಂಗಿದೆ ಅಂತಾರೆ ಅನ್ನೋಕ್ಕೋಸ್ಕರ ಮಡ್ಚಿಟ್ಕೊ ಅಂತ. ಅಂದ್ರೆ ಅಲ್ಲಿ ಸೆನ್ಸಿಟಿವ್ಲಿ ಅವಳು ಹೇಳ್ತಾಳೆ, ಅಂದ್ರೆ ಇದು ಗಲೀಜಲ್ಲ, ನನ್ ಬಟ್ಟೆ ಗಲೀಜ್ ಅಂತ ಹೇಳಕ್ ಆತರ ಪೋರ್ಟ್ರೇ ಮಾಡಕ್ ಟ್ರೈ ಮಾಡ್ತಾಳೆ. ಇನ್ನೊಬ್ರು ನೆಗೆಟಿವ್ ಮಾಡಿ ಅವಳ ಪಾಯಿಂಟ್ ಪ್ರೂವ್ ಮಾಡೋದಕ್ಕೆ ವಾದ ಮಾಡುವಂಥದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.